ನಾವು ಲಕ್ಷಾಧಿಪತಿ ಆಗಬೇಕು, ಕೋಟ್ಯಾಧಿಪತಿ ಆಗಬೇಕು ಅಂದರೆ ನಮ್ಮ ಒಳಗಡೆ ಯಾವ ನಂಬಿಕೆ ಇರಬೇಕು? ದ ಕೋರ್ ಬಿಲೀಫ್ಸ್ ಆಫ್ ಮಿಲೇನಿಯರ್. ಮೊದಲನೇದು, ನಾವು ನಮ್ಮ ಮೇಲೆ ಅಥವಾ ನಮ್ಮ ಪ್ರಾಡಕ್ಟ್ ಸರ್ವಿಸ್ ಏನಿದೆ ಅದ್ರ ಮೇಲೆ ಮೊದಲು ನಂಬಿಕೆ ಇಡಬೇಕು. ನಿಮಗೆ ನಿಮ್ಮ ಪ್ರಾಡಕ್ಟ್ ಮೇಲೆ ಅನುಮಾನ ಇದ್ದರೆ ಜನರಿಗೆ ಅದರ ಸುಳಿವು ಸಿಕ್ಬಿಡ್ತದೆ. ನೀವೇನೇ ಆ್ಯಕ್ಟಿಂಗ್ ಮಾಡಿ, ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂದರೆ, ನಿಮ್ಮ ಪ್ರಾಡಕ್ಟ್ ಮೇಲೆ ನಂಬಿಕೆ ಇಲ್ಲ ಅಂದರೆ ಅದು ಜನರಿಗೆ ಅರ್ಥ ಆಗ್ತದೆ. ಒಂದು ಸಲ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬಂತು ಅಥವಾ ನಿಮ್ಮ ಪ್ರಾಡಕ್ಟ್ ಮೇಲೆ ನಿಮ್ಗೆ ನಂಬಿಕೆ ಇದೆ ಅಂದರೆ ಜನರೂ ಸಹ ನಿಮ್ಮನ್ನು ನಂಬ್ತಾರೆ, ನಿಮ್ಮ ಪ್ರಾಡಕ್ಟನ್ನು ನಂಬ್ತಾರೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ನಾನು ಚೆನ್ನಾಗಿಲ್ಲ, ನನಗೆ ಇಂಗ್ಲೀಷ್ ಬರಲ್ಲ, ನನಗೆ ಕಂಪ್ಯೂಟರ್ ಬರಲ್ಲ, ನನಗೆ ಮಾರ್ಕೆಟಿಂಗ್ ಟೆಕ್ನಿಕ್ ಗೊತ್ತಿಲ್ಲ, ನನ್ನ ಕಮ್ಯುನಿಕೇಷನ್ ಚೆನ್ನಾಗಿಲ್ಲ, ಇವೆಲ್ಲ ಲೆಕ್ಕಕ್ಕೆ ಬರಲ್ಲ. ಎಷ್ಟೋ ಜನ ಇವೆಲ್ಲ ಏನೂ ಇಲ್ಲದೇನೂ ಸಾಕಷ್ಟು ದುಡ್ಡು ಮಾಡಿದ್ದಾರೆ, ಯಾಕಂದರೆ ಅವರಿಗೆ ತಮ್ಮ ಮೇಲೆ ನಂಬಿಕೆ ಇತ್ತು. ಹಾಗಾಗಿ ಮಿಲಿಯನೇರ್ ಆಗಬೇಕು ಅಂದರೆ, ಕೋಟ್ಯಾಧಿಪತಿಗಳಾಗಬೇಕು ಅಂದರೆ ಮೊದಲು ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೋಬೇಕು. ನಮ್ಮ ಪ್ರಾಡಕ್ಟು ಅಥವಾ ನಮ್ಮ ಸರ್ವಿಸ್ ಏನಾದರೂ ಇದ್ದರೆ ಅದ್ರ ಮೇಲೆ ನಂಬಿಕೆ ಇಡಬೇಕು. ಎರಡನೇದು, ಎಲ್ಲವನ್ನು ಅಬಂಡೆನ್ಸ್ ಮೈಂಡ್ಸೆಟ್ಟಿಂದ ನೋಡೋದನ್ನು, ಕೊಡೋದನ್ನು ಕಲೀರಿ. ನೀವೇನೇ ಕೊಡಬೇಕಾದ್ರೂ, ಫ್ರೀ ಆಗಿರಲಿ, ಪೇಯ್ಡ್ ಆಗಿರಲಿ, ನಿಮ್ಮ ಬೆಸ್ಟನ್ನು ಕೊಡಿ. ನಿಮ್ಮ ಹತ್ರ ಸ್ಕಿಲ್, ಸರ್ವಿಸ್ ಏನಿದೆಯೋ ಅದನ್ನು ಜನರಿಗೆ ತಲುಪಿಸಿ. ಕೊರತೆಯ ಮೈಂಡ್ಸೆಟ್ಟಿಂದಲ್ಲ, ಕೊಡ್ಲಾ ಬೇಡವಾ ಅಂತಲ್ಲ, ಅಬಂಡೆನ್ಸ್ ಮೈಂಡ್ಸೆಟ್ಟಿಂದ ಕೊಡಿ. ಜನ ಯಾಕೆ ಕೊಡಲ್ಲ ಅಂದರೆ, ಭಯ ಬೀಳ್ತಾರಂದರೆ ತಮ್ಮನ್ನು ನಗ್ಬೋದು, ನಮ್ಮ ಕಾಲು ಎಳಿಬೋದು, ಈ ರೀತಿ ಅಂದ್ಕೊಂಡಿರ್ತಾರೆ. ಜನ ಕಾಲು ಎಳಿತಾರೆ, ಎಳಿಲಿ, ನಗ್ತಾರ ನಗಲಿ, ವಿರೋಧ ಮಾಡ್ತಾರ ಮಾಡಲಿ, ಮುಂದೊಂದು ದಿನ ಅವರೇ ನಿಮ್ಮನ್ನು ಫಾಲೋ ಸಹ ಮಾಡ್ತಾರೆ. ಹಾಗಾಗಿ ಕೊಡೋದನ್ನು ಕನ್ಸಿಸ್ಟೆನ್ಸಿಯಾಗಿ ಕೊಡಿ. ನಾನು ಪರ್ಫೆಕ್ಟ್ ಆದಮೇಲೆ ಕೊಡ್ತೀನಿ, ಆ ವಿಚಾರ ತಲೆಯಿಂದ ತೆಗೆದಾಕಿ. ಈ ಪರ್ಫೆಕ್ಟ್ ಅನ್ನೋ ಶಬ್ದನೇ ಎಕ್ಸಿಸ್ಟ್ ಮಾಡಲ್ಲ. ನೀವು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ನಿಮಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಣ ಬಂದ ಮೇಲೂ ನಿಮ್ಮನ್ನು ನೀವು ರಿವಾರ್ಡ್ ಕೊಟ್ಕೊಳ್ಳಿ. 1 ಲಕ್ಷ ಬಂತು, 5 ಲಕ್ಷ ಬಂತು, 10 ಲಕ್ಷ ಬಂತು, ಪ್ರತಿಯೊಂದು ಸಲ ಅಬಂಡನ್ಸ್, ಸಮೃದ್ಧಿ ನಿಮ್ಮ ಹತ್ರ ಬರ್ತಿರ್ಬೇಕಾದ್ರೆ ನಿಮಗೆ ನೀವು ರಿವಾರ್ಡ್ ಕೊಟ್ಕೊಳ್ಳಿ, ಎಂಜಾಯ್ ಮಾಡಿ. ಯಾಕಂದರೆ ಪ್ರತಿಯೊಂದು ಸಲ ನೀವು ಎಂಜಾಯ್ ಮಾಡ್ತಾ ಇದ್ದಾಗೆ, ನಿಮ್ಮನ್ನು ನೀವು ರಿವಾರ್ಡ್ ಕೊಟ್ಕೊಳ್ತಾ ಇದ್ದಾಗೆ ನಿಮ್ಮ ಮೈಂಡ್ ಮತ್ತೆ ಅವಕಾಶಗಳನ್ನು ಹುಡುಕಿ ತೆಗಿತದೆ. ಯಾಕೆ ಹೇಳಿ? ರಿವಾರ್ಡ್ ಸಿಗ್ತಾ ಇದೆಯಲ್ಲ, ಅದಕ್ಕೋಸ್ಕರ. ಹಾಗಾಗಿ ಹಿಡಿದಿಟ್ಕೊಳ್ಬೇಡಿ, ಎಂಜಾಯೂ ಮಾಡಿ. ಅಂದರೆ ನಮ್ಮ ಮೈಂಡ್ ಸೆಟ್ಟು ಮುಖ್ಯವಾದ ಪಾತ್ರ ವಹಿಸ್ತದೆ. ಯಾಕಂದರೆ ನಮಗೆ ಹಣದ ಮೈಂಡ್ ಸೆಟ್ ಇಲ್ಲ, ಮನಿ ಮೈಂಡ್ ಸೆಟ್ ಇಲ್ಲ, ಅಬಂಡೆನ್ಸ್ ಮೈಂಡ್ ಸೆಟ್ ಇಲ್ಲ ಅಂದರೆ ನಮ್ಮ ಹತ್ರ ಏನಾದರೂ ಜಾಸ್ತಿ ದುಡ್ಡು ಬಂದುಬಿಟ್ರೆ ನಮಗೆ ಆ್ಯಂಗ್ಸೈಟಿ ಫೀಲ್ ಆಗ್ತದೆ. ಅದು ಖಾಲಿ ಆಗೋ ತನಕ ಸಮಾಧಾನ ಇರಲ್ಲ, ನೆಮ್ಮದಿ ಇರಲ್ಲ. ಹಾಗಾಗಿ ಅಬಂಡೆನ್ಸ್ ಮೈಂಡ್ ಸೆಟ್ಟನ್ನು ಬೆಳೆಸ್ಕೊಳ್ಳಿ. ಇನ್ನೊಂದು ಕೋರ್ ಬಿಲೀಫ್ಸ್ ಅಂದರೆ, ನಿಮ್ಮ ಜವಾಬ್ದಾರಿನ ನೀವು ತಗೊಳ್ಳಿ. ಎಲ್ಲ ಸಮಸ್ಯೆಗಳಿಗೆ ಹಣದಿಂದ ಪರಿಹಾರ ಆಗಲ್ಲ. ಹಣದ ಏನೆಲ್ಲ ಸಮಸ್ಯೆಗಳಿದೆ ಅದು ಮಾತ್ರ ಹಣದಿಂದ ಸಾಲ್ವ್ ಆಗ್ತದೆ. ಇನ್ನು ಸಂಬಂಧದಲ್ಲಿ ಸುಧಾರಣೆ, ಆರೋಗ್ಯ, ಅದ್ರ ಜವಾಬ್ದಾರಿ ನೀವೇ ತಗೋಬೇಕು. ನಿಮ್ಮ ಹ್ಯಾಬಿಟ್ ಮೇಲೆ ನೀವೇ ಕಂಟ್ರೋಲ್ ತಗೋಬೇಕು. ಮುಂದಿನ ಕೋರ್ ಬಿಲೀಫ್ಸ್, ಹಣದ ಬಗ್ಗೆ ಏನೆಲ್ಲ ನೆಗೆಟಿವ್ ನಂಬಿಕೆಗಳಿದೆ ಅದೆಲ್ಲವನ್ನು ತ್ಯಾಗ ಮಾಡಿ. ಯಾಕೆಂದರೆ ಅವೇ ವೈರಸ್ ನಮ್ಮ ಸಾಫ್ಟ್ವೇರ್ನ ಹಾಳು ಮಾಡ್ತಾ ಇದೆ. ನಾವಿನೀಗ ಬಡವರಾಗಿದ್ದೀವಿ, ಮಿಡಲ್ ಕ್ಲಾಸ್ ಜನ ಆಗಿದ್ದೀವಿ, ಸಾಲಗಾರರಾಗಿದ್ದೀವಿ. ಅದಕ್ಕೆಲ್ಲ ಕಾರಣವೇ ಈ ನಂಬಿಕೆಗಳು. ಅವುಗಳನ್ನು ತ್ಯಾಗ ಮಾಡಿ. ನಾವು ಮುಂದೆ ಹೋಗಬೇಕು, ಅಭಿವೃದ್ಧಿ ಆಗಬೇಕಂತಿದ್ದೀವಿ, ಆದರೆ ಕಾಲನ್ನು ಕಟ್ಕೊಂಡು ಬಿಟ್ಟಿದ್ದೀವಿ. ನಮ್ಮೊಳಗೆ ಏನು ನೆಗೆಟಿವ್ ಬಿಲೀಫ್ ಇದೆ ಅದನ್ನು ಹುಡುಕಿ ತೆಗೀರಿ. ಶ್ರೀಮಂತರ ಬಗ್ಗೆ, ಹಣದ ಬಗ್ಗೆ ನಿಮ್ಮ ನಂಬಿಕೆ ಏನು? ನಿಮ್ಮ ಒಳಗಡೆ ಯಾವ ಇಮೇಜ್ ಬಿದ್ದಿದೆ, ಯಾವ ಆಡಿಯೋ ಬಿದ್ದಿದೆ, ಯಾವ ಫೀಲಿಂಗ್ ಬಿದ್ದಿದೆ, ಹುಡುಕಿ ತೆಗೀರಿ. ಆವಾಗಲೇ ನೀವು ಶ್ರೀಮಂತಿಗೆ ಕಡೆ ಹೆಜ್ಜೆ ಹಾಕಲಿಕ್ಕೆ ಸಾಧ್ಯ ಆಗೋದು. ನನಗನ್ನಿಸ್ತದೆ ಒಂದೊಂದು ಸಲ ಅಫರ್ಮೇಷನ್ ಸಹ ಕೆಲಸ ಮಾಡಲ್ಲ ಅಂತ. ಯಾಕೆ ಗೊತ್ತಾ? ನಮ್ಮ ಒಳಗಡೆ ಏನೋ ಒಂದು ನೆಗೆಟಿವ್ ಬಿಲೀಫ್ ಬಿದ್ದಿರ್ತದೆ. ಅದರ ಇಮೇಜ್, ಅದರ ಆಡಿಯೋ ಬೇರೆ ರೀತಿ ಇರ್ತದೆ. ನಾವು ಗೂಗಲಲ್ಲಿ ಸರ್ಚ್ ಮಾಡಿ ಅಥವಾ ಯಾರೋ ಕೊಟ್ಟಂತಹ ಅಫರ್ಮೇಷನ್ನ ಹೇಳ್ಕೊಂಡು ಬರ್ತಾ ಇರ್ತೀವಿ. ಅಂದರೆ ಆ ಫೀಲಿಂಗಿಗೆ ಇದು ಟಚ್ ಆಗಲ್ಲ, ಹಾಗಾಗಿ ಬದಲಾವಣೆ ಆಗಲ್ಲ. ನೀವೇನು ಮಾಡಬೇಕು ಅಂದರೆ, ನಿಮ್ಮ ಒಳಗಡೆ ನಿಮ್ಮ ಚಿಕ್ಕ ವಯಸ್ಸಲ್ಲಿ ಏನು ಘಟನೆ ನಡೆದಿದೆ, ಯಾವ ಚಿತ್ರಣ ನಿಮ್ಮ ಮೈಂಡಲ್ಲಿ ಬಿದ್ದಿದೆ, ಏನು ಫೀಲಿಂಗ್ ಇದೆ, ಅದಕ್ಕೆ ತಕ್ಕ ಹಾಗೆಯೇ ನೀವು ಅಫರ್ಮೇಷನ್ ಬರ್ಕೊಂಡು ಹೇಳೋದ್ರಿಂದ ಪಕ್ಕ ವರ್ಕ್ ಆಗುತ್ತೆ. ನಾನು ಮುಂಚೆ ಸುಮಾರು ಅಫರ್ಮೇಷನ್ನು ಐ ಆಮ್ ರಿಚ್ ಅಂತ ಮಾಡಿದ್ದೆ, ಆಗಿರಲಿಲ್ಲ. ಯಾವಾಗ ನಾನು ಡೀಪಾಗಿ ನನ್ನ ಒಳಗಡೆ ಇಳಿದು ಏನು ನಂಬಿಕೆ, ಯಾವ ಮಾತು ಬಿದ್ದಿದೆಯೋ ಅದನ್ನು ಹುಡುಕಿ ಅಡ್ರೆಸ್ ಮಾಡಿ ಅಲ್ಲಿ ಚೇಂಜ್ ಮಾಡಿದ್ನೋ ಆವಾಗ ನನ್ನ ಜೀವನದಲ್ಲಿ ಹಣ ಬರ್ತಾಯಿದೆ. ಯಾಕಂದರೆ ನನ್ನ ಸಿಚುಯೇಷನ್ನೇ ಬೇರೆ, ನಿಮ್ಮ ಸಿಚುಯೇಷನ್ನೇ ಬೇರೆ, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡೇ ಬೇರೆ, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡೇ ಬೇರೆ. ಹಾಗಾಗಿ ನಿಮ್ಮ ಹತ್ರ ದುಡ್ಡು ನಿಲ್ತಾ ಇಲ್ಲ, ನೀವು ಕಷ್ಟದಲ್ಲಿದ್ದೀರಾ, ನಿಮ್ಮ ದುಡ್ಡಿನ ಸಂಬಂಧ ಚೆನ್ನಾಗಿಲ್ಲ ಅಂದರೆ ಮೂಲ ಹುಡುಕಿ. ಹೊರಗಡೆ ಅಬಂಡೆನ್ಸ್, ಸ್ಕ್ಯಾರ್ಸಿಟಿ ಇವೆರಡೂ ಹೊರಗಡೆ ಇಲ್ಲ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿದೆ. ನಿಮಗೆ ಹೊರಗಡೆ ಸಮೃದ್ಧಿ ನೋಡ್ಲಿಕ್ಕೆ ಆಗ್ತಾಯಿಲ್ಲ ಅಂದರೆ ನೀವು ಕೆಲವೊಂದು ನಂಬಿಕೆಗಳನ್ನು ಹಿಡಿದು ಕೂತಿದ್ದೀರಾ ಅಂತ ಅರ್ಥ.
ಹಾಗಾಗಿ ನಿಮ್ಮ ನಂಬಿಕೆ, ನಿಮ್ಮ ಒಳಗಡೆ ಬಿದ್ದಿರುವಂತಹ ವಿಜುವಲ್ಸ್, ಸೌಂಡ್ಸ್, ಫೀಲಿಂಗ್ಸ್ ತೆಗೆದುಹಾಕಿ. ಅಲ್ಲಿ ಪಾಸಿಟಿವ್ ಆದಂತಹ ವಿಜುವಲ್ಸ್ನ, ಸೌಂಡ್ಸ್ನ, ಫೀಲಿಂಗ್ಸ್ನ ಜನ್ರೇಟ್ ಮಾಡಿ. ನಿಮ್ಮ ಹತ್ರ ಜಾಸ್ತಿ ಹಣ ಇದೆಯೋ ಕಡಿಮೆ ಹಣ ಇದೆಯೋ ಅದು ನಮ್ಮ ಮನಸ್ಸಿನ ಪ್ರಾಡಕ್ಟ್. ಮನಸ್ಸನ್ನು ಸರಿ ಮಾಡಿ. ನಾವು ಲಕ್ಷಾಧಿಪತಿ, ಕೋಟ್ಯಾಧಿಪತಿ ಆಗಬೇಕು ಅಂದರೆ ಡೋಂಟ್ ಬಿ ಅವರೇಜ್. ನಾನೇನು ಪ್ರಾಡಕ್ಟು ಸರ್ವಿಸ್ನ ಮಾಡ್ತಾಯಿದ್ದೀನಿ, ಅದನ್ನು ಬೇರೊಬ್ಬನು ಮಾಡ್ತಾ ಇದ್ದಾನಂದರೆ ನಾವು ರಿಪ್ಲೇಸ್ ಆಗ್ತೀವಿ ಅಂತ ಅರ್ಥ. ಅದು ನಮ್ಮನ್ನು ವೆಲ್ದಿಯನ್ನಾಗಿ ಮಾಡಲ್ಲ. ಎಷ್ಟೋ ಸಲ ಸ್ವಲ್ಪ ದುಡ್ಡು ದುಡಿತಾ ಇದ್ರೂ ಒಳಗಡೆಯಿಂದ ಏನೋ ಒಂದು ಭಯ ಇರ್ತದೆ. ನೀವು ಈಸಿಯಾಗಿ ಸಿಗುವಂತಹ ಪ್ರಾಡಕ್ಟ್ನ ಮೇಲೆ ವರ್ಕ್ ಮಾಡ್ತಾಯಿದ್ರೆ ಅದು ಈಸಿಯಾಗಿ ರಿಪ್ಲೇಸ್ ಆಗ್ತದೆ. ಕೆಲಸ, ಸರ್ವಿಸ್, ಪ್ರಾಡಕ್ಟ್ ಯಾವ ರೀತಿ ಇರಬೇಕು ಅಂದರೆ ನಿಮ್ಮನ್ನು, ನಿಮ್ಮ ಪ್ರಾಡಕ್ಟನ್ನು ಯಾರೂ ರಿಪ್ಲೇಸ್ ಮಾಡಲಿಕ್ಕೆ ಆಗಬಾರ್ದು. ಆ ರೀತಿ ತಯಾರಾಗಿ, ಆ ರೀತಿ ಪ್ರಾಡಕ್ಟ್ನ ಹುಡುಕಿ. ಆವಾಗ ಹಣ ನಿಮ್ಮನ್ನು ಫಾಲೋ ಮಾಡ್ತದೆ. ಡಿಫ್ರೆಂಟ್ ಆಗಿರಿ, ಯುನಿಕ್ ಆಗಿರಿ, ಪ್ರತಿ ಕ್ಷಣ ಅಪ್ಗ್ರೇಡ್ ಆಗ್ತಾಯಿರಿ. ಡೋಂಟ್ ಫೀಲ್ ವಿಕ್ಟಿಮ್ ಆಫ್ ದ ಸಿಚುಯೇಷನ್. ಪರಿಸ್ಥಿತಿ ಚೆನ್ನಾಗಿಲ್ಲ, ಪರಿಸ್ಥಿತಿಯಿಂದ ಈ ರೀತಿ ಆದೆ ಅಂತ ಬಲುಪಶುವಿನ ನಾಟಕ ಆಡಬೇಡಿ. ಪ್ರತಿಯೊಂದು ಸಿಚುಯೇಷನ್ನಲ್ಲೂ, ಪರಿಸ್ಥಿತಿಯಲ್ಲೂ ಅವಕಾಶನ ಹುಡುಕಿ. ಕೊರೋನಾ ಬಂದು ಲಾಕ್ಡೌನ್ ಆದಾಗ ಆವಾಗಲೂ ಸಹ ನಾವೆಲ್ಲರೂ ಒಳಗಡೆ ಕೂತ್ಕೊಂಡಾಗ ಹೊರಗಡೆ ಎಷ್ಟೋ ಜನ ದುಡ್ಡು ಮಾಡಿದ್ದಾರೆ, ಅವಕಾಶನ ಕಂಡುಕೊಂಡಿದ್ದಾರೆ. ಕೊನೆಯದಾಗಿ ಫೈಂಡ್ ಯುವರ್ ಪ್ಯಾಷನ್. ನೀವು ಯಾವುದರಲ್ಲಿ ಪ್ಯಾಷನೇಟ್ ಆಗಿದ್ದೀರಾ, ನೀವು ಯಾವುದರಲ್ಲಿ ಚೆನ್ನಾಗಿದ್ದೀರಾ, ನಿಮ್ಮ ಸ್ಕಿಲ್ ಏನು, ನಿಮ್ಮ ಟ್ಯಾಲೆಂಟ್ ಏನು, ಅದನ್ನು ಹುಡುಕಿ ಅದ್ರ ಮೇಲೆ ಕೆಲಸ ಮಾಡಿ. ನಿಮಗಿಂತ ಚೆನ್ನಾಗಿ ಆ ಕೆಲಸ ಮತ್ತಾರಿಗೂ ಮಾಡಲಿಕ್ಕಾಗಬಾರ್ದು, ನೀವೇ ಬೇಕು ಅನ್ನೋಷ್ಟು ಮಟ್ಟಿಗೆ ನೀವು ತಯಾರಾಗಿ. ನೀವೆಷ್ಟು ಆ ರೀತಿ ಕೆಲಸ ಹುಡ್ಕೊಂಡು ಮಾಡ್ತೀರಾ ಅಷ್ಟು ನೀವು ಎಂಜಾಯ್ ಮಾಡ್ತೀರಾ, ಸುಸ್ತಾಗಲ್ಲ. ನಾವೀಗ ಸ್ವಲ್ಪ ಕೆಲಸ ಮಾಡ್ಕೊಬಂದು ಸುಸ್ತಾಯಿತು ಅಂತೀವಲ್ಲ, ಯಾಕೆ ಗೊತ್ತಾ? ನಮಗೆ ಆಸಕ್ತಿನೇ ಇಲ್ಲ. ಯಾರೇ ಸಕ್ಸಸ್ಫುಲ್ ಪರ್ಸನ್ನು ಅಥವಾ ವೆಲ್ದಿ ಪರ್ಸನ್ನ ತಗೊಳ್ಳಿ, ಅವರು ತಮ್ಮ ಪ್ರೊಫೆಷನ್ನ, ಕೆಲಸನ ಪ್ರೀತಿಸ್ತಾರೆ, ಅದನ್ನು ನಂಬ್ತಾರೆ. ಥಿಂಕ್ ಔಟ್ ಆಫ್ ಯುವರ್ ರೆಗ್ಯುಲರ್ ಜಾಬ್. ನೀವೇನೇ ಕೆಲಸ ಮಾಡ್ತಾ ಇರಲಿ, ಅದರಿಂದ ನಿಮಗೆ ಜಾಸ್ತಿ ಹಣ ಸಿಗ್ತಾ ಇದೆಯಾ ಮಾಡಿ, ಇಲ್ಲ ಅಂದರೆ ನಿಮ್ಮ ಪ್ಯಾಷನ್ನ ಹುಡ್ಕೊಳ್ಳಿ. ನನಗೇನೋ ಗೊತ್ತಿಲ್ಲ ಅಂದರೆ ಹೊಸ ಸ್ಕಿಲ್ನ ಕಲೀರಿ. ಅದಕ್ಕೋಸ್ಕರ ಸುಮಾರು ಬುಕ್ ಇದ್ದಾವೆ. 100 ಬುಕ್ ಓದಬೇಕಾಗ್ಬೋದಾ, 1000 ಬುಕ್ ಓದಬೇಕಾಗ್ಬೋದಾ, ಓದಿ. ಅಥವಾ ಅದಕ್ಕೆ ಕೋರ್ಸ್ಗಳಿದ್ದಾವೆ, ಕಲೀರಿ. ಯಾವುದಾದ್ರೂ ಒಂದು ಸ್ಕಿಲ್ನ ಬೆಳೆಸ್ಕೊಳ್ಳಿ. ಮನೆಯಲ್ಲೇ ಕುಳಿತು ದುಡ್ಡು ಮಾಡುವುದು ಹೇಗೆ ಅಂತ ಗೂಗಲಲ್ಲಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡುವುದಕ್ಕಿಂತ ಮುಂಚೆ ಪ್ರಶ್ನೆನ ಸರಿಯಾಗಿ ಗೂಗಲಿಗೆ ಕೇಳಿ. ನಾನು ನನ್ನ ಯೋಗ್ಯತೆಯನ್ನು ಹೆಚ್ಚಿಸಿಕೊಳ್ಳೋದು ಹೇಗೆ? ಯಾವ ಪುಸ್ತಕ ಓದಿದರೆ ನನ್ನ ಮೈಂಡ್ ಡೆವಲಪ್ಮೆಂಟ್ ಆಗ್ತದೆ, ಆ ಮೂಲಕ ನಾನು ಆ್ಯಕ್ಷನ್ ತಗೊಳ್ಳಿಕ್ಕೆ ಯೋಗ್ಯನಾಗ್ತೀನಿ. ಮನೆಯಲ್ಲಿ ಕುಳಿತು ಸುಲಭವಾಗಿ ದುಡ್ಡು ಮಾಡುವುದು ಹೇಗೆ ಅನ್ನುವುದನ್ನು ಟೈಪ್ ಮಾಡುವ ಬದಲು ಯಾವ ಸ್ಕಿಲ್ನನ್ನು ನಾನು ಕಲಿತ್ರೆ ಇಂಪ್ರೂವ್ಮೆಂಟ್ ಆಗ್ಬೋದು ಅದನ್ನು ಟೈಪ್ ಮಾಡಿ. ದುಡ್ಡು ಮಾಡೋದು ಹೇಗೆ ಅನ್ನೋದನ್ನು ಟೈಪ್ ಮಾಡುವ ಬದಲು ನಾನು ನನ್ನ ಯೋಗ್ಯತೆಯನ್ನು ಹೆಚ್ಚಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಟೈಪ್ ಮಾಡಿ. ನೀವು ಯೋಗ್ಯರಾದರೆ ದುಡ್ಡು ಆಟೋಮೆಟಿಕ್ಕಾಗಿ ಬರ್ತದೆ. ಸಕ್ಸಸ್ನ ಹಿಂದೆ ಓಡಬೇಡಿ, ದುಡ್ಡಿನ ಹಿಂದೆ ಓಡಬೇಡಿ. ನಿಮ್ಮ ಯೋಗ್ಯತೆಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ನಿಮ್ಮ ಶ್ರಮ ಹಾಕಿ, ಅಪ್ಗ್ರೇಡ್ ಆಗಿ, ಹೊಸ ಹೊಸ ವಿಷಯನ ಕಲೀರಿ, ಹೊಸ ಹೊಸ ಸ್ಕಿಲ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ, ಹೊಸ ಹೊಸ ಪ್ರಯತ್ನಕ್ಕೆ ಕೈ ಹಾಕಿ. ಒಂದು ಮಾತು ಕೇಳಿದ್ದೆ, ಜಮೀನು ತಗೊಳ್ಳಿಕ್ಕೆ ಕಾಯಬೇಡಿ, ತಗೊಂಡು ಕಾಯಿರಿ ಅಂತ. ಅದೇ ರೀತಿ ದುಡ್ಡು ಮಾಡಲಿಕ್ಕೆ ನೋಡಬೇಡಿ, ಯೋಗ್ಯತೆನ ಬೆಳೆಸ್ಕೊಳ್ಳಿಕ್ಕೆ ನೋಡಿ, ದುಡ್ಡು ಬರ್ತದೆ. ನೀವು ಮಾಡ್ತಾ ಇರೋಂಥ ಕೆಲಸದಲ್ಲಿ 10 ವರ್ಷ ಆದಮೇಲೆ ಎಲ್ಲಿರ್ತೀರಾ ನೋಡಿ. ಇನ್ಫ್ಲೇಷನ್ ರೇಟ್ ಏನಿರ್ತದೆ ಅದನ್ನು ನೋಡಿ. ಇಂಪ್ರೂವ್ ಆಗ್ತಾ ಇದ್ದೀರಾ, ಡೌನ್ ಆಗ್ತಾ ಇದ್ದೀರಾ, ಅದ್ರ ಮೇಲೆ ನೀವು ಏನು ಮಾಡಬೇಕೋ ಮಾಡಿ. ಆದಷ್ಟು ನಿಮ್ಮ ಪ್ಯಾಷನ್ನ ಫೈಂಡ್ ಔಟ್ ಮಾಡಿ. ನಾನೇನು ಸ್ಕಿಲ್ನ ಕಲಿಬೋದು, ನಾನೇನು ಪ್ರಾಡಕ್ಟ್ನ ತಯಾರು ಮಾಡ್ಬೋದು, ನಾನು ಯಾವ ಸರ್ವಿಸ್ನ ಕೊಡ್ಬೋದು, ಅದಕ್ಕೆ ನಾನೆಷ್ಟು ಬುಕ್ ಓದಬೇಕು, ಯಾವ ಕೋರ್ಸ್ ಕಲಿಬೇಕು ನೋಡಿ. ಮನಸ್ಸಿದ್ದರೆ ಮಾರ್ಗ ಇದೆ. ರಾಬರ್ಟ್ ಕಿಯೋಸಾಕಿ ಹೇಳ್ತಾರೆ, ನಿಮ್ಮ ಹತ್ರ ಇನ್ವೆಸ್ಟ್ ಮಾಡಲಿಕ್ಕೆ ಹಣ ಇಲ್ಲ ಅಂದರೆ ಟೈಮ್ನ ಇನ್ವೆಸ್ಟ್ ಮಾಡಿ ಅಂತ. ಎಲ್ಲದರಲ್ಲಿ ಬೆಸ್ಟ್ ಪ್ರಾಡಕ್ಟ್ ಅಂದರೆ ಏನು ಗೊತ್ತಾ? ನೀವೇ. ನಿಮ್ಮನ್ನು ನೀವು ತಯಾರು ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಯೋಗ್ಯರನ್ನಾಗಿಸಿ. ಇವೆಲ್ಲ ಕೋರ್ ವ್ಯಾಲ್ಯೂನ ನೀವು ನಿಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿ, ಬೆಳೆಸ್ಕೊಳ್ಳಿ, ಶ್ರೀಮಂತರಾಗ್ತೀರಾ.